ಡಿಸೆಂಬರ್ 13, 2001 ಕಾಫಿನ್ ಹಗರಣದ ಕುರಿತು ಎರಡೂ ಸದನಗಳು ವಾಗ್ವಾದಗಳಲ್ಲಿ ತೊಡಗಿದ್ದವು. ತಾರ್ಕಿಕ ವಾದಗಳೊಂದಿಗೆ ಪ್ರಾರಂಭವಾದ ಅಧಿವೇಶನವು ಗೊಂದಲಕ್ಕೆ ತಿರುಗುತ್ತಿತ್ತು. ಪರಿಸ್ಥಿತಿ ಎಷ್ಟು ನಿಯಂತ್ರಿಸಲಾಗದೆತ್ತರಕ್ಕೆ ತಿರುಗಿತು ಎಂದರೆ ಸ್ಪೀಕರ್ ಸದನವನ್ನು 40 ನಿಮಿಷಗಳ ಕಾಲ ಮುಂದೂಡಿದರು. ಇದಾದ ನಂತರ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ತಮ್ಮ ಅಧಿಕೃತ ನಿವಾಸಗಳಿಗೆ ತೆರಳಿದರು. ಗೃಹ ಸಚಿವ ಎಲ್.ಕೆ. ಅಡ್ವಾಣಿ ಮತ್ತು ಸುಷ್ಮಾ ಸ್ವರಾಜ್ ಸೇರಿದಂತೆ ಒಟ್ಟು 200ಕ್ಕೂ ಹೆಚ್ಚು ಸಂಸತ್ ಸದಸ್ಯರು ಇನ್ನೂ ಸಂಸತ್ತಿನೊಳಗೆ ಇದ್ದರು. ಉಪರಾಷ್ಟ್ರಪತಿ ಕೃಷ್ಣಕಾಂತ್ ಕೂಡ ಸಂಸತ್ತಿನಿಂದ ಹೊರಟು ತಮ್ಮ ಅಧಿಕೃತ ನಿವಾಸದ ಕಡೆಗೆ ಹೋಗಲು ಸಿದ್ಧತೆ ನಡೆಸುತ್ತಿದ್ದರು. ಗೇಟ್ ಸಂಖ್ಯೆ 11ರ ಹೊರಗೆ ಅವರಿಗಾಗಿ ಕಾಯುತ್ತಾ ಹಲವಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಅದೇ ಸಮಯದಲ್ಲಿ ಬೆಳಗ್ಗೆ 11:04ಕ್ಕೆ ಒಂದು ಬಿಳಿ ಅಂಬಾಸಡರ್ ಕಾರು ವೇಗವಾಗಿ ಸಂಸತ್ ಆವರಣದೊಳಗೆ ನುಗ್ಗಿತು. ಕಾರಿನ ಮೇಲೆ ಕೆಂಪು ಬೀಕನ್ ಮತ್ತು ವಿಂಡ್ಶೀಲ್ಡ್ನಲ್ಲಿ ಗೃಹ ಸಚಿವಾಲಯದ ಸ್ಟಿಕ್ಕರ್ ಇತ್ತು. ಆದರೆ ಕಾರು ಅಸಹಜವಾಗಿ ವೇಗವಾಗಿ ಸಾಗಿದಾಗ ಸಿಆರ್ಪಿಎಫ್ ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿಗೆ ಅನುಮಾನ ಉಂಟಾಯಿತು. ಕಮಲೇಶ್ ಕುಮಾರಿ ತಕ್ಷಣ ಗಾರ್ಡ್ ಜೆಪಿ ಯಾದವ್ಗೆ ಕಾರು ತಪಾಸಣೆಗೆ ಸೂಚಿಸಿದರು. ಆದರೆ ಕಾರು ನಿಲ್ಲದೆ ಮುಂದೆ ಸಾಗಿತು. ಕಮಲೇಶ್ ಕುಮಾರಿ ಕಾರಿನ ಕಡೆಗೆ ಓಡಿ ತನ್ನ ತೋಳುಗಳನ್ನು ಬಳಸಿ ತಡೆಯಲು ಪ್ರಯತ್ನಿಸಿದರು. ಕಾರಿನೊಳಗಿದ್ದ ಭಯೋತ್ಪಾದಕರು ಇದನ್ನು ನೋಡಿ ಗೊಂದಲಕ್ಕೊಳಗಾದರು. ಗೊಂದಲದಲ್ಲಿ ಕಾರು ಉಪರಾಷ್ಟ್ರಪತಿಯವರ ಬೆಂಗಾವಲು ಪಡೆಯೊಂದಿಗೆ ಡಿಕ್ಕಿ ಹೊಡೆದಿತು. ನಂತರ ಕಾರು ಸಂಸತ್ತಿನ ಉದ್ಯಾನವನದಲ್ಲಿ ನಿಂತಿತು. ಅಲ್ಲಿ ಹತ್ತಿರದಲ್ಲಿ ಒಬ್ಬ ಗಾರ್ಡನರ್ ಅಡಗಿಕೊಂಡನು. ಕಾರಿನೊಳಗಿದ್ದ ಭಯೋತ್ಪಾದಕರು ಅವನನ್ನು ಗುರುತಿಸಿ ಹೊರಬಂದ ತಕ್ಷಣ ಕಮಲೇಶ್ ಕುಮಾರಿ ಮತ್ತು ಗಾರ್ಡನರ್ ದೇಶರಾಜ್ ಮೇಲೆ ಗುಂಡು ಹಾರಿಸಿದರು. ಪ್ರತಿಯೊಬ್ಬ ಭಯೋತ್ಪಾದಕನ ಬಳಿಯೂ ಗ್ರೆನೇಡ್ಗಳು ಮತ್ತು ಇತರ ವಿವಿಧ ಶಸ್ತ್ರಾಸ್ತ್ರಗಳಿಂದ ತುಂಬಿದ ಬ್ಯಾಗ್ಗಳಿತ್ತು. ಅವರ ಸಿದ್ಧತೆಯ ಅರಿವಿಲ್ಲದೆ ಜೆಪಿ ಯಾದವ್ ಕೂಡ ಅವರನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಅವರು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಕೊಲ್ಲಲ್ಪಟ್ಟರು. ಕೊನೆಯುಸಿರೆಳೆಯುವ ಮುನ್ನ ಎಲ್ಲಾ ಭದ್ರತಾ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿ ಸಂಸತ್ತಿನ ತುರ್ತು ಅಲಾರ್ಮ್ ಒತ್ತುವಲ್ಲಿ ಯಶಸ್ವಿಯಾದರು. ದಾಳಿ ಆರಂಭವಾದ ನಂತರ ಅವರ ಗುರಿ ಸಂಸತ್ತಿನ ಲಾಬಿಗೆ ನುಗ್ಗಿ ಎಲ್ಲಾ ಸಂಸದರನ್ನು ಒತ್ತೆಯಾಳಾಗಿ ಇಡುವುದಾಗಿತ್ತು. ಸಂಸತ್ತಿನಾದ್ಯಂತ ಗುಂಡಿನ ಚಕಮಕಿ ಪ್ರತಿಧ್ವನಿಸಿತು. ಒಳಗೆ ಸಂಸದರು ಹೊರಗಿನ ಗುಂಡಿನ ಚಕಮಕಿ ಕೇಳಬಹುದಿತ್ತು. ಆದರೆ ಅವರಿಗೆ ಸ್ಪಷ್ಟ ಮಾಹಿತಿ ಇಲ್ಲದ ಕಾರಣ ಅದು ವಿರೋಧ ಪಕ್ಷದ ಪ್ರತಿಭಟನೆ ಎಂದು ಭಾವಿಸಿದರು. ಆಗಲೇ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಮೋದ್ ಮಹಾಜನ್ ಅವರ ಫೋನ್ ರಿಂಗ್ ಆಯಿತು. ಅವರು ಉತ್ತರಿಸುತ್ತಿದ್ದಂತೆ ಸಂಸತ್ತು ಭಯೋತ್ಪಾದಕ ದಾಳಿಗೆ ಒಳಗಾಗಿದೆ ಎಂದು ದೃಢೀಕರಣವನ್ನು ಪಡೆದ ನಂತರ ಅವರು ಒಳಗಿನ ಎಲ್ಲಾ ಸದಸ್ಯರಿಗೆ ಮಾಹಿತಿ ನೀಡಿದರು. ಅವ್ಯವಸ್ಥೆ ಭುಗಿಲೆದ್ದಿತು. ಎಲ್ಲರೂ ಭಯದಿಂದ ಮುಳುಗಿದರು. ಕಟ್ಟಡದಲ್ಲಿ ನಿಯೋಜಿಸಲಾದ ಸಂಸತ್ತಿನ ಭದ್ರತಾ ಸೇವೆಗಳು ಕಾರ್ಯಾಚರಣೆಗೆ ಇಳಿದವು. ಎಲ್ಲಾ ಭಯೋತ್ಪಾದಕರು 2 ಮತ್ತು 3 ಗುಂಪುಗಳಾಗಿ ಚಲಿಸುತ್ತಾ ಪ್ರಧಾನಿಯವರ ಪ್ರವೇಶ ಮತ್ತು ನಿರ್ಗಮನಕ್ಕಾಗಿ ಬಳಸಲಾಗುತ್ತಿದ್ದ ಗೇಟ್ ಸಂಖ್ಯೆ 5ರ ಕಡೆಗೆ ವೇಗವಾಗಿ ಓಡಿದರು. ಈ ದ್ವಾರಕ್ಕೆ ಪ್ರವೇಶಿಸಿದ್ದರೆ ಭಯೋತ್ಪಾದಕರು ನೇರವಾಗಿ ಸಂಸತ್ತಿಗೆ ಪ್ರವೇಶಿಸಬಹುದಿತ್ತು. ಆದರೆ ಜೆಪಿ ಯಾದವ್ ಅವರ ಕಾರಣದಿಂದಾಗಿ ಇಲ್ಲಿ ನಿಯೋಜಿಸಲಾದ ಭದ್ರತಾ ಸಿಬ್ಬಂದಿಗೆ ಈಗಾಗಲೇ ಮಾಹಿತಿ ಸಿಕ್ಕಿತ್ತು. ಅವರು ಸಕಾಲದಲ್ಲಿ ಬಾಗಿಲು ಮುಚ್ಚಿದರು. ಇದು ಭಯೋತ್ಪಾದಕರನ್ನು ಗೊಂದಲಕ್ಕೀಡು ಮಾಡಿತು. ಮತ್ತೊಂದು ದ್ವಾರದ ಕಡೆಗೆ ಹೋಗುವಾಗ ನಿರಂತರವಾಗಿ ಗುಂಡು ಹಾರಿಸುತ್ತಿದ್ದರು. ಅವರಿಗಾಗಿ ಈಗಾಗಲೇ ಕಾಯುತ್ತಿದ್ದ ಸಿಆರ್ಪಿಎಫ್ ಕಾನ್ಸ್ಟೇಬಲ್ ಸಂತೋಷ್ ಕುಮಾರ್ ಇಬ್ಬರನ್ನು ಹೊಡೆದುರುಳಿಸಿದರು. ನಂತರ 3ನೇ ಭಯೋತ್ಪಾದಕನನ್ನು ಗುರಿಯಾಗಿಸಿಕೊಂಡರು. ಆದರೆ ರಕ್ಷಣೆಗಾಗಿ 3ನೇ ಭಯೋತ್ಪಾದಕ ಕಾನ್ಸ್ಟೇಬಲ್ ಕುಮಾರ್ ಮೇಲೆ ತನ್ನ AK-47ನಿಂದ ಗುಂಡು ಹಾರಿಸುತ್ತಲೇ ಇದ್ದನು. ಆದರೆ ನಿಖರವಾದ ಸ್ಥಳ ತಿಳಿದಿಲ್ಲದ ಕಾರಣ ಅದು ಯಾವುದೇ ಪರಿಣಾಮ ಬೀರಲಿಲ್ಲ. ಕಾನ್ಸ್ಟೇಬಲ್ ಕುಮಾರ್ನಿಂದ 3ನೇ ಗುಂಡು ಹಾರಿಸಲ್ಪಟ್ಟಾಗ ಕೊನೆಯ ಭಯೋತ್ಪಾದಕನು ಕೊಲ್ಲಲ್ಪಟ್ಟನು. ಈ ಹೊತ್ತಿಗೆ 3 ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡಲಾಗಿತ್ತು. ಆದರೆ 2 ಭಯೋತ್ಪಾದಕರು ಇನ್ನೂ ಜೀವಂತವಾಗಿದ್ದರು. ಅವರು ಗುಂಡು ಹಾರಿಸುತ್ತಲೇ ಇದ್ದರು ಮತ್ತು ಬೇರೆ ಬೇರೆ ದ್ವಾರಗಳ ಕಡೆಗೆ ಹೋಗುತ್ತಿದ್ದರು. ಸಂಸತ್ತಿನ ಎಲ್ಲಾ ಬಾಗಿಲುಗಳು ಈಗ ಮುಚ್ಚಿರುವುದನ್ನು ನೋಡಿದಾಗ ಅವರಲ್ಲಿ ಒಬ್ಬ ದೂರದರ್ಶನ ಕೇಬಲ್ನ ಸಹಾಯದಿಂದ ಸಂಸತ್ನ ಮೆಟ್ಟಿಲುಗಳಿಗೆ ಹತ್ತಲು ಪ್ರಯತ್ನಿಸಿದ. ಆದರೆ ಈ ಪ್ರಯತ್ನವನ್ನು ಭದ್ರತಾ ಸಿಬ್ಬಂದಿ ಗುಂಡು ಹಾರಿಸಿ ತಡೆಯುವಲ್ಲಿ ಯಶಸ್ವಿಯಾದರು. ಗುಂಡಿನ ನಂತರವೂ ಭಯೋತ್ಪಾದಕ ಬಿಡಲಿಲ್ಲ. ಅವನು ಹಿಂತಿರುಗಿ ಪೊಲೀಸರ ಮೇಲೆ ಗ್ರೆನೇಡ್ ಎಸೆದನು ಮತ್ತು ಗೇಟ್ ಸಂಖ್ಯೆ 5ರ ಕಡೆಗೆ ಚಲಿಸಲು ಪ್ರಾರಂಭಿಸಿದನು. ಆದರೆ ಪೊಲೀಸರಿಂದ ನಿರಂತರ ಗುಂಡಿನ ದಾಳಿಯಿಂದಾಗಿ ಗೇಟ್ 5ರ ತಲುಪುವ ಮೊದಲೇ ಅವನು ಕೊಲ್ಲಲ್ಪಟ್ಟನು. ಆದರೆ ಸಂಸತ್ತಿನ ಮೇಲೆ ದಾಳಿ ಮಾಡಿದ ಕೊನೆಯ ಭಯೋತ್ಪಾದಕ ಇನ್ನೂ ಜೀವಂತವಾಗಿದ್ದನು. ಅವನಿಗೆ ಬದುಕುಳಿಯಲು ಸಾಧ್ಯವಿಲ್ಲ ಎಂಬುದು ತಿಳಿದಿದ್ದರು. ಅವನು ಪಾರ್ಲಿಮೆಂಟ್ ಗೇಟ್ ನಂಬರ್ 1ರ ಕಡೆ ಓಡಿದ. ಅಲ್ಲಿ ಹೆಚ್ಚು ಹಾನಿ ಮಾಡಲು ತನ್ನದೇ ಮೇಲೆ ಬಾಂಬ್ ಸ್ಫೋಟಿಸಿಕೊಂಡ. 5ನೇ ಭಯೋತ್ಪಾದಕ ಸತ್ತ ನಂತರವೂ ಪೊಲೀಸರು ಮತ್ತು ಸಂಸತ್ತಿನ ಭದ್ರತಾ ಸಿಬ್ಬಂದಿ ತಮ್ಮ ಸ್ಥಾನಗಳಿಂದ ಕದಲಲಿಲ್ಲ. ಎಷ್ಟು ಭಯೋತ್ಪಾದಕರು ದಾಳಿ ಮಾಡಿದ್ದಾರೆಂದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಬಹಳ ಸಮಯದವರೆಗೆ ಇನ್ನೊಂದು ಕಡೆಯಿಂದ ಯಾವುದೇ ಗುಂಡಿನ ಚಕಮಕಿ ಇಲ್ಲದಿದ್ದಾಗ ಪೊಲೀಸರು ಹೊರಬಂದರು. ನಂತರ ಆಂಬ್ಯುಲೆನ್ಸ್ಗಳು ಒಂದರ ನಂತರ ಒಂದರಂತೆ ಬರಲು ಪ್ರಾರಂಭಿಸಿದವು. ಸಂಸತ್ತಿನ ಪ್ರತಿಯೊಂದು ಮೂಲೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಲಾಯಿತು. ದಾಳಿಯ 3 ಗಂಟೆಗಳ ನಂತರ ಎಲ್ಲಾ ಸಂಸತ್ ಸದಸ್ಯರನ್ನು ಸುರಕ್ಷಿತವಾಗಿ ಹೊರಗೆ ತರಲಾಯಿತು. 45 ನಿಮಿಷಗಳ ಕಾಲ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ದೆಹಲಿ ಪೊಲೀಸರ 6 ಅಧಿಕಾರಿಗಳು ಮತ್ತು 2 ಸಂಸತ್ತಿನ ಭದ್ರತಾ ಸಿಬ್ಬಂದಿ ಮತ್ತು ಒಬ್ಬ ಗಾರ್ಡನರ್ ಕೂಡ ಪ್ರಾಣ ಕಳೆದುಕೊಂಡರು ಮತ್ತು ಸುಮಾರು 18 ಜನರು ಗಾಯಗೊಂಡರು. ಈ 5 ದಾಳಿಕೋರರು ಯಾರೆಂದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಅವರಿಂದ ವಶಪಡಿಸಿಕೊಂಡ ವಸ್ತುಗಳು ಅದನ್ನು ಪಾಕಿಸ್ತಾನವೇ ಮಾಡಿದೆ ಎಂದು ಸ್ಪಷ್ಟಪಡಿಸಿದವು. ಡಿಸೆಂಬರ್ 13, 2001ರಂದು ದಾಳಿ ನಡೆಸಲಾಗಿದ್ದರೂ ಅದರ ಯೋಜನೆ ಬಹಳ ಮೊದಲೇ ಪ್ರಾರಂಭವಾಗಿತ್ತು. ವಾಸ್ತವವಾಗಿ ಡಿಸೆಂಬರ್ 24, 1999ರಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ IC-814 ಅನ್ನು ಭಯೋತ್ಪಾದಕರು ಅಪಹರಿಸಿದರು. ದೆಹಲಿಯಲ್ಲಿ ಇಳಿಯುವ ಬದಲು ವಿಮಾನವನ್ನು ಅಫ್ಘಾನಿಸ್ತಾನಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಭಯೋತ್ಪಾದಕರು ಭಾರತ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಮತ್ತು ಕೊನೆಯಲ್ಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲು ಭಾರತವು 3 ಭಯೋತ್ಪಾದಕರನ್ನು ಬಿಡುಗಡೆ ಮಾಡಬೇಕಾಯಿತು. ಬಿಡುಗಡೆಯಾದ ಭಯೋತ್ಪಾದಕರಲ್ಲಿ ಒಬ್ಬ ಮೌಲಾನಾ ಮಸೂದ್ ಅಜರ್,
ಭಾರತೀಯ ಜೈಲಿನಿಂದ ಬಿಡುಗಡೆಯಾದ ನಂತರ ಮಸೂದ್ ಅಜರ್ 2000ರಲ್ಲಿ ಜಿಹಾದಿ ಭಯೋತ್ಪಾದಕ ಗುಂಪು ಜೈಷ್ ಎ ಮೊಹಮ್ಮದ್ ಅನ್ನು ರಚಿಸಿದನು ಮತ್ತು ಭಾರತದ ಮೇಲೆ ದಾಳಿಗಳನ್ನು ಯೋಜಿಸಲು ಪ್ರಾರಂಭಿಸಿದನು. ಜಮ್ಮುವಿನ ಬಲ್ವಾಲ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾಗ ಅಜರ್ ಭಾರತಕ್ಕೆ ಸಂಬಂಧಿಸಿದ ಬಹಳಷ್ಟು ಮಾಹಿತಿಯನ್ನು ಸಂಗ್ರಹಿಸಿದನು. ದೆಹಲಿ ಮಾತ್ರವಲ್ಲದೆ ಸಂಸತ್ತಿನ ಸುತ್ತಲಿನ ಭದ್ರತೆಯೂ ಅಷ್ಟೇನೂ ಬಲವಾಗಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಸಂಸತ್ತಿಗೆ ಹೋಗುವ ರಸ್ತೆಗಳಲ್ಲಿ ಬಿಗಿ ಭದ್ರತೆ ಅಥವಾ ಸರಿಯಾದ ಬ್ಯಾರಿಕೇಡ್ಗಳು ಇರಲಿಲ್ಲ ಮತ್ತು ವಾಹನಗಳನ್ನು ಸರಿಯಾಗಿ ಪರಿಶೀಲಿಸಲಾಗುತ್ತಿರಲಿಲ್ಲ. ಸಂಸತ್ತಿನ ಮುಖ್ಯ ದ್ವಾರವನ್ನು ಬಲಭಾಗದಿಂದ ಸುಲಭವಾಗಿ ಪ್ರವೇಶಿಸಬಹುದಿತ್ತು, ಆದರೆ ಅಲ್ಲಿಗೆ ತಲುಪುವುದು ಅಷ್ಟು ಸುಲಭವಲ್ಲ. ಆದ್ದರಿಂದ ನಡೆದುಕೊಂಡು ಹೋಗುವ ಬದಲು ಕಾರಿನಲ್ಲಿ ಪ್ರಯಾಣಿಸುವುದು ಆದ್ಯತೆಯಾಗಿತ್ತು. ಯೋಜನೆಯ ಪ್ರಕಾರ ಎಲ್ಲಾ ಭಯೋತ್ಪಾದಕರು ಗೇಟ್ ಸಂಖ್ಯೆ 1ರ ಬಳಿ ತಲುಪಿ ಚಲಿಸುವ ಕಾರಿನಿಂದ ಹಾರಿ ಅದರ ಮೇಲೆ ಗ್ರೆನೇಡ್ಗಳನ್ನು ಎಸೆಯಬೇಕಾಗಿತ್ತು. ಇದರಿಂದ ಗೇಟ್ ಸಂಖ್ಯೆ 12 ತಲುಪಿದ ನಂತರ ಕಾರು ಸ್ಫೋಟಗೊಳ್ಳುತ್ತಿತ್ತು. ಇದು ನಡೆದರೆ ಸಂಪೂರ್ಣ ಭದ್ರತಾ ಸಿಬ್ಬಂದಿ ಗೇಟ್ 12 ಕಡೆಯತ್ತ ಓಡುತ್ತಾರೆ ಮತ್ತು ಈ ನಡುವೆ ಗೇಟ್ 1ರಿಂದ ಎಲ್ಲ ಉಗ್ರರು ಸಂಸತ್ನ ಸೆಂಟ್ರಲ್ ಹಾಲ್ಗೆ ನುಗ್ಗಿ ಎಲ್ಲಾ ಸಂಸದರನ್ನು ಒತ್ತೆಯಾಳುಗಳಾಗಿ ತೆಗೆದುಕೊಂಡು ನಂತರ ಮಸೂದ್ ಅಜರ್ಗೆ ಮಾಹಿತಿ ನೀಡಲು ಕರೆ ಮಾಡುತ್ತಿದ್ದರು. ಈ ಯೋಜನೆ ನಿರ್ವಹಿಸಲು ಅಜರ್ ಗಾಜಿ ಬಾಬಾ ಎಂಬ ಪಾಕಿಸ್ತಾನಿ ಉಗ್ರನನ್ನು ಸಂಪರ್ಕಿಸಿದ. ಗಾಜಿ ಬಾಬಾ ಪಹಲ್ಗಾನ್ನಲ್ಲಿ ಅಂಡರ್ ಕವರ್ ಆಗಿ ಇರುತ್ತಿದ್ದ. ಅವನ ಕರ್ತವ್ಯ 5 ಮಂದಿ ಉಗ್ರರನ್ನು ದೆಹಲಿಗೆ ತಲುಪಿಸುವುದಾಗಿತ್ತು. ಆದರೆ ಅಂಡರ್ ಕವರ್ ಆಗಿರುವ ಕಾರಣ ಅವನು ನೇರವಾಗಿ ಹೋಗಲಾಗಲಿಲ್ಲ. ಆದ್ದರಿಂದ ಅವನು ಅಫ್ಜಲ್ ಗುರುನನ್ನು ಸಂಪರ್ಕಿಸಿದ. ಅಫ್ಜಲ್ ಗುರು ಹಿಂದೆ ಜೆಕೆಎಲ್ಎಫ್ ಎಂಬ ಉಗ್ರ ಸಂಘಟನೆಯ ಸದಸ್ಯನಾಗಿದ್ದ. ನಂತರ ಉಗ್ರತೆಯನ್ನು ಬಿಟ್ಟು ವೈದ್ಯಕೀಯ ಉಪಕರಣಗಳ ಮಾರಾಟದ ಏಜೆಂಟ್ ಆಗಿದ್ದ. ಆರಂಭದಲ್ಲಿ ಅಫ್ಜಲ್ ನಿರಾಕರಿಸಿದರೂ ಹೆಚ್ಚಿನ ಹಣದ ಆಮಿಷಕ್ಕೆ ಒಪ್ಪಿಗೆ ನೀಡಿದ. ಅಫ್ಜಲ್ 5 ಮಂದಿಯನ್ನು 2 ಗುಂಪುಗಳಾಗಿ ವಿಭಜಿಸಿ ದೆಹಲಿಯ ವಿಭಿನ್ನ ಸ್ಥಳಗಳಲ್ಲಿ ಆಶ್ರಯ ನೀಡಿ ಎಲ್ಲರಿಗೂ ನಕಲಿ ಐಡಿಗಳನ್ನು ತಯಾರಿಸಿದ. ನಂತರ ಎಲ್ಲರಿಗೂ ಕಾರು ಬೇಕಾಗಿದ್ದು ಅವರು ಕರೋಲ್ ಬಾಗ್ನಿಂದ ಹಳೆಯ ಅಂಬಾಸಡರ್ ಕಾರನ್ನು ಖರೀದಿಸಿದರು. ಜೊತೆಗೆ ಕಾಶ್ಮೀರಿ ಗೇಟ್ನಿಂದ ಕೆಂಪು ಬೀಕನ್ ಖರೀದಿಸಿದರು. ಬ್ಲಾಕ್ ಮಾರ್ಕೆಟ್ನಿಂದ ಸ್ಫೋಟಕಗಳಿಗಾಗಿ ರಾಸಾಯನಿಕಗಳನ್ನು ತರಿಸಿಕೊಂಡರು. ಡಿಸೆಂಬರ್ 13, 2001ರಂದು ಎಲ್ಲ ಉಗ್ರರು ಸಂಸತ್ ಮೇಲೆ ದಾಳಿ ಮಾಡಲು ಹೋದರು. ಆದರೆ ಅವರ ಈ ಷಡ್ಯಂತ್ರವು ವಿಫಲವಾಯಿತು. ದಾಳಿಯ ನಂತರ ಭಾರತ ತಕ್ಷಣವೇ ಕ್ರಮಕ್ಕೆ ಮುಂದಾಯಿತು. 2001ರ ಡಿಸೆಂಬರ್ 15ರಂದು ಭಾರತವು ಆಪರೇಷನ್ ಪರಾಕ್ರಮ ಪ್ರಾರಂಭಿಸಿತು. ಭಾರತೀಯ ಸೇನೆ ಬಲಿಷ್ಠ ಕ್ರಮ ಕೈಗೊಂಡಿತು. ಮಿಸೈಲ್ಗಳು, ಟ್ಯಾಂಕ್ಗಳು, ಮೋಟಾರ್ಗಳು, ಆರ್ಮಿ ಆರ್ಸೆಟಿಲರಿ ಮತ್ತು 5 ಲಕ್ಷಕ್ಕೂ ಹೆಚ್ಚು ಸೈನಿಕರನ್ನು ಪಾಕಿಸ್ತಾನ ಗಡಿಗೆ ಕಳಿಸಲಾಗಿತ್ತು. ಯಾವಾಗಲಾದರೂ ಭಾರತೀಯ ಸೇನೆ ಎಲ್ಒಸಿ ದಾಟಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದಾಗಿತ್ತು. ಆದರೆ ಇದೇ ಸಮಯದಲ್ಲಿ ಈ ಆಪರೇಷನ್ನ ದಿಕ್ಕೆ ಬದಲಾಯಿಸುವ ಒಂದು ಘಟನೆ ನಡೆಯಿತು. ಪಾಕಿಸ್ತಾನದ ಅಧ್ಯಕ್ಷರಾದ ಪರ್ವೇಜ್ ಮುಷರ್ರಫ್ ಅವರ ಒಂದು ಪ್ರಕಟಣೆ ಹೊರಬರುತ್ತದೆ. ಪಾಕಿಸ್ತಾನ ತನ್ನ ಭಾಗದಿಂದ ಯಾವುದೇ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ನೀಡುವುದಿಲ್ಲ ಎಂದು ಹೇಳುತ್ತಾರೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನವು 6 ಉಗ್ರ ಸಂಘಟನೆಗಳ ಮೇಲೆ ನಿಷೇಧ ಹೇರುತ್ತದೆ. ಈ ಹೇಳಿಕೆಯಿಂದ ಭಾರತ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಒತ್ತಡದ ನಡುವೆ ಸಿಕ್ಕಿತ್ತು. ಯುದ್ಧಕ್ಕಾಗಿ ಸಜ್ಜುಗೊಂಡಿದ್ದರೂ ಪಾಕಿಸ್ತಾನದ ಆಲೋಚಿತ ಚತುರತೆಯ ಕಾರಣ ಯುದ್ಧ ನಿಲ್ಲಿಸಬೇಕಾಯಿತು. ಈ ನಂತರ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ಹೇಳಿಕೆ ನೀಡಿದರು. ಭಾರತ ಪಾಕಿಸ್ತಾನ ಮೇಲೆ ದಾಳಿ ಮಾಡುವುದಿಲ್ಲ. ಈ ಹೇಳಿಕೆಯ ನಂತರ ಭಾರತೀಯ ಸೇನೆ ಹಿಂದಕ್ಕೆ ಹೆಜ್ಜೆ ಹಾಕಬೇಕಾಯಿತು. ಕೊನೆಗೆ ಅಕ್ಟೋಬರ್ 2002ರಲ್ಲಿ ಭಾರತ ಆಪರೇಷನ್ ಪರಾಕ್ರಮವನ್ನು ಅಧಿಕೃತವಾಗಿ ಅಂತ್ಯಗೊಳಿಸಿತು. ನಂತರ ದೆಹಲಿ ಪೊಲೀಸ್ ತನಿಖೆ ಆರಂಭಿಸಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನು ಪೋಟಾ ಕಾಯ್ದೆಯಡಿ ಬಂಧಿಸಲಾಯಿತು. ಅವರಲ್ಲಿ ಅಫ್ಜಲ್ ಗುರು, ಅವನ ಚಿಕ್ಕಪ್ಪನ ಮಗ ಶೌಕತ್ ಹುಸೈನ್ ಗುರು, ದೆಹಲಿ ಯೂನಿವರ್ಸಿಟಿಯ ಅರೇಬಿಕ್ ಪ್ರಾಧ್ಯಾಪಕ ಎಸ್.ಸಿ.ಆರ್. ಗಿಲಾನಿ ಬಂಧಿತರೆಲ್ಲರಿಗೂ ಪೋಟಾ ಕೋರ್ಟ್ನಲ್ಲಿ ಪ್ರಕರಣ ನಡೆಯಿತು. 2003ರಲ್ಲಿ ಈ ದಾಳಿಯ ಮಾಸ್ಟರ್ ಮೈಂಡ್ ಗಾಜಿ ಬಾಬಾನನ್ನು ಬಿಎಸ್ಎಫ್ ಪಡೆ ಶ್ರೀನಗರದಲ್ಲಿ ಹೊಡೆದು ಹತ್ಯೆ ಮಾಡಿತು. ಪೋಟಾ ನ್ಯಾಯಾಲಯದ ಮರಣದಂಡನೆಯ ನಂತರ 3 ದೆಹಲಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. 2003ರಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಗಿಲಾನಿಯನ್ನು ಸಹ ಬಿಡುಗಡೆ ಮಾಡಲಾಯಿತು. ನಂತರ ಸುಪ್ರೀಂ ಕೋರ್ಟ್ ಶೌಕತ್ ಮರಣದಂಡನೆಯನ್ನು 10 ವರ್ಷಗಳ ಕಠಿಣ ಜೈಲು ಶಿಕ್ಷೆಗೆ ಇಳಿಸಿತು. ಅಫ್ಜಲ್ ಗುರುವನ್ನು ಈ ಘಟನೆಯ ಪ್ರಮುಖ ಆರೋಪಿ ಎಂದು ಪರಿಗಣಿಸಲಾಯಿತು ಮತ್ತು ಅಕ್ಟೋಬರ್ 20, 2006ರಂದು ಮರಣದಂಡನೆಯನ್ನು ದೃಢಪಡಿಸಲಾಯಿತು. ಮರಣದಂಡನೆಗೆ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡು ಗಲ್ಲಿಗೇರಿಸುವುದಕ್ಕೆ 7 ದಿನಗಳ ಮೊದಲು ನಾಟಕೀಯ ತಿರುವು ಸಂಭವಿಸಿತು. ಅಫ್ಜಲ್ ಕುಟುಂಬವು ದೆಹಲಿಗೆ ಬಂದು ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಭೇಟಿ ಮಾಡಿತು. ಆದರೆ ಈ ಭೇಟಿಗೆ ಸಾರ್ವಜನಿಕರು ಮತ್ತು ಹುತಾತ್ಮರ ಕುಟುಂಬಗಳು ಆಕ್ರೋಶ ವ್ಯಕ್ತಪಡಿಸಿದರು. ಅಫ್ಜಲ್ ಕುಟುಂಬವು ರಾಷ್ಟ್ರಪತಿಗಳಿಂದ ಕ್ಷಮಾದಾನಕ್ಕಾಗಿ ಬೇಡಿಕೊಂಡಿತು. ಈ ಎಲ್ಲಾ ಅಂಶಗಳಿಂದಾಗಿ ಕಲಾಂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಇದಾದ ನಂತರ ವರ್ಷಗಳ ಕಾಲ ಅಫ್ಜಲ್ ಮರಣದಂಡನೆಯ ವಿಷಯವು ಸ್ಥಗಿತಗೊಂಡಿತು. ಆದರೆ 2013ರಲ್ಲಿ ಮರಣದಂಡನೆಗೆ ಕೆಲವೇ ದಿನಗಳ ಮೊದಲು ಫೆಬ್ರವರಿ 3ರಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅಫ್ಜಲ್ನ ಕ್ಷಮಾದಾನ ಅರ್ಜಿಯನ್ನು ತಿರಸ್ಕರಿಸಿ ಫೆಬ್ರವರಿ 9, 2013ರ ಬೆಳಗ್ಗೆ 8 ಗಂಟೆಗೆ ಅಫ್ಜಲ್ ಗುರುವನ್ನು ಗಲ್ಲಿಗೇರಿಸಿ ದಾಳಿ ಮಾಡಿದ ಎಲ್ಲಾ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಲಾಯಿತು. ಆದರೆ ಈ ದಾಳಿಯು ಭಾರತೀಯ ಗುಪ್ತಚರ ವ್ಯವಸ್ಥೆಯ ದೊಡ್ಡ ವಿಫಲತೆ ಮತ್ತು ದೇಶದ ಭದ್ರತೆಗೆ ಒಂದು ಎಚ್ಚರಿಕೆಯ ಸೂಚನೆಯಾಗಿ ಪರಿಣಮಿಸಿತು.